ಫೈನಲಿ ಫೈನಲ್ಸ್ನ ಇಂಡಿಯಾ ಅವರು ಹೊಡೆದ್ಬಿಟ್ರು. ಚಾಂಪಿಯನ್ಸ್ ಟ್ರಾಫಿ 2025 ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್. ಬನ್ನಿ ಇದ್ರ ಬಗ್ಗೆನೇ ಮಾತಾಡೋಣ. ವೆಲ್ಕಮ್ ಟು ಅನ್ಲೀಶ್ ಕನ್ನಡ. ಸೂಪರ್ ಮ್ಯಾಚ್, ವೆರಿ ಸೂಪರ್ ಮ್ಯಾಚ್. ತುಂಬ ಚೆನ್ನಾಗಿತ್ತು ಮ್ಯಾಚ್. ಫಸ್ಟು ನ್ಯೂಜಿಲೆಂಡ್ ಅವ್ರು ಬ್ಯಾಟಿಂಗ್ ಮಾಡಿದ್ರು. ಇದರಲ್ಲಿ ನಮ್ಮ ರೋಹಿತ್ ಶರ್ಮಾ ರೆಕಾರ್ಡ್ ಮಾಡಿದ್ದಾರೆ. ಕನ್ಸಿಕ್ಯೂಟಿವ್ ಆಗಿ 15 ಸಲ ಟಾಸ್ ಸೋತಿದ್ದಾರೆ, ಮ್ಯಾಚ್ಗಳು ವಿನ್ ಆಗಿದ್ದಾರೆ. ಓಕೆ, ಟಾಸ್ ಸೋತವಾಗೆಲ್ಲ ಏನು ಅಡ್ವಾಂಟೇಜೋ ಗೊತ್ತಿಲ್ಲ, ಇಂಡಿಯಾ ಅವ್ರಿಗೆ ಚೇಸಿಂಗೇ ಸಿಗ್ತಾಯಿದೆ. ನನಗೆ ಅರ್ಥ ಆಗಿಲ್ಲ ನ್ಯೂಜಿಲೆಂಡ್ ಏನು ಚೇಸಿಂಗ್ ಇದು ಬ್ಯಾಟಿಂಗ್ ತೊಗೊಂಡ್ರು ಅಂತ. ಯಾಕಂದರೆ ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಇಲ್ಲಿ ಬಂದು ಚೇಸಿಂಗ್ ಟೀಮೇ ವಿನ್ ಆಗಿರೋದು ಅಂತ. ಮೋಸ್ಟ್ಲಿ ಲಾಸ್ಟ್ ಸೌತ್ ಆಫ್ರಿಕಾ ಮೇಲೆ ಆಡಿದಾರಲ್ಲ, ಆ ಹೋಪ್ಸ್ ಮೇಲೆ ಆಡಿದ್ದಾರೆ ಅನಿಸುತ್ತೆ. ಬ್ಯಾಟಿಂಗ್ ತೊಗೊಂಡ್ರು, ಶುರು ಮಾಡಿ ಯಂಗು ರಚಿನ್ ರವೀಂದ್ರ ಇಬ್ಬರು ಆಡಿದ್ರು. ಯಂಗು ಸ್ವಲ್ಪ ಸ್ಲೋ. ನಾನು ರಚಿನ್ ರವೀಂದ್ರ ಆಡಿದ್ದು ನೋಡಿ ಯಾಕೋ ಮ್ಯಾಚ್ ಚೆನ್ನಾಗಿ ಮಾಡ್ತಾರೆ ಅಂತ ತಿಳ್ಕೊಂಬಿಟ್ಟಿದ್ದೆ. ಬಟ್ ಸ್ವಲ್ಪ ಹೊತ್ತೇ ಅದು ನಿಲ್ಲಕ್ಕಾಗಿದೆ. ಯಂಗು 23 ಬಾಲ್ಗೆ 15 ಹೊಡೆದು LBW. ಓಪನ್ ಮಾಡಿಕೊಟ್ಟಿದ್ದು ವಿಕೆಟ್ನ ಯಾರು? ವರುಣ್ ಚಕ್ರವರ್ತಿ. ಯಾಕೋ ಅವ್ರು ಬಂದಾಗಿಂದ ಒಳ್ಳೆ ಬೌಲಿಂಗ್ ಮಾಡ್ತಾಯಿದ್ದಾರೆ. ರವೀಂದ್ರ ನನಗೆ ಆಶ್ಚರ್ಯ ಏನಂದರೆ ಬೋಲ್ಡು ಕುಲ್ದೀಪ್ ಯಾದವ್ಗೆ ಸೂಪರಾಗಿ ಮಾಡಿದ್ರು. ನೆಕ್ಸ್ಟು ವಿಲಿಯಮ್ಸನ್ನು, ಮೈನ್ ವಿಕೆಟ್ಗಳು ವಿಲಿಯಮ್ಸನ್ನು ರಚಿನ್ ರವೀಂದ್ರಿಗೆ 2 ವಿಕೆಟ್ನೂ ಇವರೇ ತೆಗೆದಿದ್ದು. ಯಾರು? ಕುಲ್ದೀಪ್ ಯಾದವ್. ಸೂಪರ್ ಸ್ಪೆಲ್ಲು, ಒಳ್ಳೆ ಸ್ಪೆಲ್ ಮಾಡಿದ್ರು. ಆಮೇಲೆ ಯಾರು? ಡ್ಯಾರೆಲ್ ಮಿಚ್ಚೆಲ್ಲು, ಆಮೇಲೆ ಲತಾಮ್ ಅಂತ ಹೇಳಿದ್ರು. ಡ್ಯಾರೆಲ್ ಮಿಚ್ಚೆಲ್ದು ಏನು ರೆಕಾರ್ಡ್ ಆಗಿದೆ ಗೊತ್ತಾ? ಒನ್ ಡೇದಲ್ಲಿ ಸ್ಲೋವೆಸ್ಟ್ ರನ್ ರೇಟಲ್ಲಿ ಅವರೇ ಹೊಡೆದಿರೋದು. 63 ರನ್ನು, 101 ಬಾಲು. ಅದು ಒನ್ ಡೇದಲ್ಲಿ. ನಾವು ಬಾಬರ್ ಆಜಮ್ನೇ ರೆಕಾರ್ಡ್ ಅಂತಿದ್ದು ಇಂಡಿಯಾ ವರ್ಸಸ್ ಪಾಕಿಸ್ತಾನ, ಅದನ್ನು ಬೀಟ್ ಮಾಡಿಬಿಟ್ರು ಅನ್ನೇ ಸ್ಲೋವೆಸ್ಟು. ಅದಾದಮೇಲೆ ಫಿಲಿಪ್ಸ್ ಸ್ವಲ್ಪ ಸಖತ್ತಾಗಿ ಆಡಿದ್ರು, ಒಳ್ಳೆ ಸ್ಟ್ಯಾಂಡ್ ಕೊಟ್ಟರು. 34 ರನ್ನು, 52 ಬಾಲು. ಆಮೇಲೆ ಯಾರದು? ಬ್ರೇಸ್ವೆಲ್ಲು. ನಾನು ಹೊಡೆದಿದ್ದು ನೋಡಿಬಿಟ್ಟು ಏನೋ ಒಂದು 200 ಹೋಗಲ್ಲ ಅಂತ ಹೇಳಿದೆ ಅವ್ರನ್ನ. ಸಖತ್ತಾಗಿ ಆಡ್ದ ಮನುಷ್ಯ. 40 ಬಾಲ್ಗೆ 53 ರನ್ನು, 2 ಸಿಕ್ಸು, 3 4. ಸಾಂತ್ನರು ಅವ್ರ ಪಾಟ್ 10 ಬಾಲ್ಗೆ 8 ರನ್ನು, ಸ್ಪೀಡ್ ಇಲ್ಲ. ಟೋಟಲಾಗಿ 251 ರನ್ನು ಟಾರ್ಗೆಟು ಇಂಡಿಯಾದವ್ರಿಗೆ. ಇದೇನು ದೊಡ್ಡ ಲೋಯೆಸ್ಟ್ ಟಾರ್ಗೆಟ್ ಏನಲ್ಲ, ಒಳ್ಳೆ ಟಾರ್ಗೆಟು ಅಲ್ವಾ? ರೋಹಿತ್ ಶರ್ಮಾ, ಶುಭ್ಮನ್ ಗಿಲ್ ಹೇಳಿದ್ರು ಮ್ಯಾಚಲ್ಲಿ. ಆಶ್ಚರ್ಯಕರ ಸಂಗತಿಯನ್ನು ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ, ನನಗೆ ಯಾಕೋ ಫೈನಲಲ್ಲಿ ರೋಹಿತ್ ಶರ್ಮಾ ಆಡ್ತಾರೆ ಅಂತ. ಕರೆಕ್ಟಾಗಿ ಆಡಿ ಕಳಿಸಿದ್ರು. ಓಕೆ, 83 ಬಾಲ್ಗೆ 76 ರನ್ನು. ಇಷ್ಟು ಇವಾಗ ಲೇಟೆಸ್ಟಾಗಿ ತೊಗೊಂಡ್ರೆ ಒಂದು 10-15 ಮ್ಯಾಚಲ್ಲಿ ಇದು ಅವ್ರ ಲೆವೆಲ್ಗೆ ಸ್ಲೋನೇ ಅಲ್ವಾ? ಅಷ್ಟು ನಿಂತು ಆಡಿದ್ದಕ್ಕೇ ಆ ಸ್ಕೋರ್ ಬಂತು. ಇದು ಹೊಡೆಯೋಕ್ಕಾಗಿದ್ದು ಯಾಕಂದರೆ ಒಂದು ರೆಸ್ಪಾನ್ಸಿಬಲ್ ಇನ್ನಿಂಗ್ಸ್ ಆಡಿದ್ರು. ಓಕೆ, 3 ಸಿಕ್ಸು, 7 4, ಒಂದು ಸ್ಪೀಡಲ್ಲಿ ಆಡಿದ್ರು. ಗಿಲ್ಲು 50 ಬಾಲ್ 31 ರನ್ನು, 1 ಸಿಕ್ಸು, 4 ಯಾವುದು ಹೊಡೆದಿಲ್ಲ, ಒಂದೇ ಒಂದು ಸಿಕ್ಸು. ಸ್ವಲ್ಪ ಸ್ಲೋನೇ. ಈ ಸೀರೀಸಲ್ಲಿ ತೊಗೊಂಡ್ರೆ 2 ಮ್ಯಾಚು ಯಾವುದು ಸೆಂಚುರಿ ಹೊಡೆದಿದ್ದು, 47 ಏನೋ ಹೊಡೆದ್ರಲ್ಲ, ಅದು ಸ್ವಲ್ಪ ಇದು ಮೋಸ್ಟ್ಲಿ ರೋಹಿತ್ ಶರ್ಮಾ ಆಡ್ತಾ ಇದ್ದಾರೆ ಅಂದ್ಬಿಟ್ಟು ಇವರು ಸ್ಲೋ ಆಡಿದ್ರೆ ಏನೋ ಗೊತ್ತಿಲ್ಲ, ಆಡಿದ್ರು. ಆಮೇಲೆ ಫಿಲಿಪ್ಸ್ ಕ್ಯಾಚ್ ಮೈಕಲ್ ಸ್ಯಾಂಟ್ನರ್ ಬೌಲರಿಗೆ ಹೋಯಿತು. ಇದರಲ್ಲಿ ಬೇಜಾರಾಗಿರೋದೇನೆಂದರೆ ನಮ್ಮ ವಿರಾಟ್ ಕೊಹ್ಲಿ ಒಂದೇ ಒಂದು ರನ್ನು, LBW ಆಯಿತು. ಇದ್ದಿದ್ರೆ ಇನ್ನೂ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರೋದು ಮ್ಯಾಚ್. ಬಟ್ ಓಕೆ, ಒಬ್ಬರಲ್ಲ ಅಂದರೆ ಒಬ್ಬರು ಕ್ಲಿಕ್ ಆಗ್ತಾರೆ, ಅದೇ ಇಂಡಿಯನ್ ಟೀಮ್ ಅಲ್ವಾ? ಇದರಲ್ಲಿ ಮೆಚ್ಚಲೇಬೇಕಾಗಿದೆ ನಮ್ಮ ಶ್ರೇಯಸ್ ಅಯ್ಯರ್ನ. ಎಲ್ಲ ಮ್ಯಾಚ್ಗಳು ಆಡಿದ್ದಾರೆ. ಫಸ್ಟ್ ಮ್ಯಾಚ್ ಒಂದು ಆಡಿಲ್ಲ, ಅದು ಬಿಟ್ಟು ಎಲ್ಲ ಮ್ಯಾಚ್ಗಳು ಸೂಪರಾಗಿ ಆಡಿದ್ದಾರೆ. 67, 48, 53 ಈ ಥರ. 62 ಬಾಲ್ಗೆ 48 ಸ್ಲೋನೇ. ಯಾಕಂದರೆ ನೋಡಿ, ಕಂಟಿನ್ಯೂಸ್ ಆಗಿ ಗಿಲ್ಲು ಕೊಹ್ಲಿ ಟಕ್ಕನ್ನು ಬಿದ್ದೋಗ್ಬಿಟ್ರಲ್ಲ, ಅದಕ್ಕೆ ರೋಹಿತ್ ಶರ್ಮಾ ಜೊತೆ ಸ್ವಲ್ಪ ಪಾರ್ಟ್ನರ್ಶಿಪ್ ಕೊಟ್ಟರು. ಅದರಲ್ಲೂ 2 4, 2 6 ಹೊಡೆದ್ರು. ತೊಗೊಂಡ್ರೆ ಸಿಂಗಲ್ಸು ಡಬಲ್ಸ್ ಆಡಿದ್ರು. ನನಗೆ ಗೊತ್ತಿದ್ದು ಮಿಡ್ಲ್ ಆರ್ಡ್ರಲ್ಲಿ ಒಂದು ಬ್ರಿಡ್ಜ್ ಆಗಿದ್ರು ಶ್ರೇಯಸ್ ಅಯ್ಯರ್ ಇದರಲ್ಲಿ. ಓಕೆ, ಅವರು ಆಮೇಲೆ ಅಕ್ಷರ್ ಪಟೇಲ್ ಒಳ್ಳೆ ಮೂವ್. ಯಾಕೆಲ್ಲ ಫೈನಲ್ಸಲ್ಲಿ 40 ಬಾಲ್ಗೆ 29 ಸ್ಟ್ಯಾಂಡು. ಇಲ್ಲೇ ಸ್ವಲ್ಪ ಪಾರ್ಟ್ನರ್ಶಿಪ್ ಬಿಲ್ಡ್ ಆಯಿತು. 3 ವಿಕೆಟ್ ಆದಮೇಲೆ ತುಂಬ ಹೊತ್ತು ವಿಕೆಟೇ ಹೋಗಿಲ್ಲ. ಫೈನಲ್ಸಲ್ಲಿ ಏನಂದೇನು ಗೊತ್ತಾ, 100 ರನ್ವರೆಗೂ ಯಾರು ವಿಕೆಟೇ ಬಿದ್ದಿಲ್ಲ. 9 ಲಾಸಲ್ಲಿ ಸೆಂಚುರಿ ಮಾಡಿದ್ರು ಟೀಮ್ಗೆ. ಚೆನ್ನಾಗಿತ್ತು.
ನೆಕ್ಸ್ಟು ಶ್ರೇಯಸ್ ಅಯ್ಯರ್ ಆದಮೇಲೆ ಕೆ ಎಲ್ ರಾಹುಲ್. ಇದರಲ್ಲಿ ಕೆ ಎಲ್ ರಾಹುಲ್ ಬಗ್ಗೆ ಏನು ಮೆಚ್ಚುಗೆ ವ್ಯಕ್ತಪಡಿಸ್ಬೇಕು ಅಂತ ಹೇಳಿದ್ರೆ, ಈ ಸೀರೀಸಲ್ಲೂ ಒಂದು ಸಲನೂ ಔಟ್ ಆಗಿಲ್ಲ, ನಾಟ್ ಔಟ್ ಎಲ್ಲ ಹೋಗಿರೋದು ಮನುಷ್ಯ. ಎಲ್ಲ ಸಪೋರ್ಟಿಂಗ್ ಆ್ಯಕ್ಟ್ರು. ಕೊಹ್ಲಿಗೆ ಸೆಂಚುರಿಗೆ ಸಪೋರ್ಟ್ ಮಾಡಿದ್ರು, ಶುಭ್ಮನ್ ಗಿಲ್ಗೆ ಸೆಂಚುರಿ ಸಪೋರ್ಟ್ ಮಾಡಿದ್ರು, ಇವಾಗ ಮ್ಯಾಚ್ಗೆ ವಿನ್ನಿಂಗ್ ಸಪೋರ್ಟ್ ಮಾಡಿದ್ರು. ಓಕೆ, 33 ಬಾಲ್ 34 ರನ್ನು ನೋಡಿ, 1 4 1 6 ಅಷ್ಟೇ ಹೊಡೆದಿರೋದು. ಯಾವ ರೇಂಜಿಗೆ ಅವರು ಗ್ರೌಂಡು ಅಕ್ರಾಸ್ ದ ಗ್ರೌಂಡ್ ಆಡಿದ್ದಾರೆ ಅಂದರೆ ಅಲ್ಟಿಮೇಟು. ಯಥಾ ಪ್ರಕಾರ ಹಾರ್ದಿಕ್ ಪಾಂಡ್ಯ 18 ಬಾಲ್ 18 ರನ್, 1 ಬಾಲ್ 1 4 1 6 ಅಲ್ವಾ, ಎಷ್ಟೋ ಜಾಸ್ತಿ ಹೊಡೆದಂಗಿತ್ತು, ಯಾಕೋ ಅಷ್ಟೇನೋ ಅನಿಸುತ್ತೆ ಅಲ್ವಾ. ಆಮೇಲೆ ಹಾರ್ದಿಕ್ ಪಾಂಡ್ಯ ಔಟು. ಆಮೇಲೆ ಜಡೇಜಾ ವಿನ್ನಿಂಗ್ ಶಾಟ್. ಓಕೆ, 6 ಬಾಲ್ 9 ರನ್ನು, 1 4 ಹೊಡೆದ್ಬಿಟ್ರು ಅದರಲ್ಲಿ. ಇದರಲ್ಲಿ ಒಂದೇ ಒಂದು ಬೇಜಾರಾಗಿ ಅಂದರೆ ಕೆ ಎಲ್ ರಾಹುಲ್ಗೆ ವಿನ್ನಿಂಗ್ ಶಾಟ್ ಕೊಡ್ಬೋದಿತ್ತು, ಬಟ್ ಓಕೆ, ಹೇಗೋ ಇಂಡಿಯಾ ವಿನ್ ಆದರು. ಓಕೆ, 251 ಹೊಡಿಬೇಕಿತ್ತು, 254 ಹೊಡೆದು ವಿನ್ ಆದರು. ಹೌದು, ಪ್ಲೇಯರ್ ಆಫ್ ದ ಟೂರ್ನಮೆಂಟು ಇವ್ರಿಗೆ ಹೋಯ್ತು, ರಚಿನ್ ರವೀಂದ್ರಗೆ. ಯಾಕಂದರೆ ಫಸ್ಟ್ ಮ್ಯಾಚು ಅವ್ರಿಗೆ 8 ಬಿತ್ತು ಪಾಕಿಸ್ತಾನ ಮೇಲೆ, ಒಂದು ಮ್ಯಾಚ್ ಆಡೇ ಇಲ್ಲ. ಆಮೇಲೆ ಕಂಟಿನ್ಯೂಸ್ ಆಗಿ 2 ಸೆಂಚುರಿಗಳು, ಈ ಮ್ಯಾಚು ವಿಕೆಟ್ಗಳು ಓಕೆನೆ. ಬಟ್ ನನಗೆ ಒಂದೇ ಒಂದು ಏನಂದರೆ, ಶ್ರೇಯಸ್ ಅಯ್ಯರು, ವರುಣ್ ಚಕ್ರವರ್ತಿ, ಆಮೇಲೆ ರಚಿನ್ ರವೀಂದ್ರ ಮೂವರಲ್ಲಿತ್ತು. ಇವರು ಕೊಟ್ಟಿದ್ದೇನು ಬೇಜಾರಾಗಿಲ್ಲ, ಬಟ್ ವರುಣ್ ಚಕ್ರವರ್ತಿ ಮೇಜರ್ ಪಾರ್ಟು ಈ ಸೀರೀಸಲ್ಲೇ ಅಲ್ವಾ, ಇಂಡಿಯಾದಲ್ಲಿ ವಿಕೆಟ್ಸ್ ತಗೊಂಡಿದ್ದು. ಅದು ಬಿಟ್ಟರೆ ಮಿಡ್ಲ್ ಆರ್ಡ್ರಲ್ಲಿ ಶ್ರೇಯಸ್ ಅಯ್ಯರು ಕ್ಲಾಸಿಕ್ಕಾಗಿ ಆಡಿದ್ರು, ಬಟ್ ಓಕೆ ಕೊಟ್ಟಿದ್ದು ಓಕೆನೆ. ಪ್ಲೇಯರ್ ಆಫ್ ದಟ್ ಮ್ಯಾಚ್ ಯಾರು, ಬೇರೆ ಯಾರು, ನಮ್ಮ ಶರ್ಮಾ ಅವರು ಕ್ಯಾಪ್ಟನ್ಸಿಯಲ್ಲಿ ಮ್ಯಾಚ್ ವಿನ್ ಆದರು, ಸೀರೀಸ್ ವಿನ್ ಆದರು, ಫೈನಲ್ ಮ್ಯಾಚಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ತಗೊಂಡ್ರು. ಸೂಪರ್ ಆಲ್ರೌಂಡ್ ಪರ್ಫಾರ್ಮೆನ್ಸ್. ಓಕೆ, ಇದರಲ್ಲಿ ಮಜಾ ಏನಂದರೆ, ಇದು ನಡೆಸಿದ ಚಾಂಪಿಯನ್ಸ್ ಟ್ರಾಫಿ ಪಾಕಿಸ್ತಾನ್ ಅಲ್ವಾ, 2025 ಚಾಂಪಿಯನ್ಸ್ ಲೀಗ್ ನಡೆಸಿದ ಪಾಕಿಸ್ತಾನ್ 4ನೇ ದಿವಸನೇ ಔಟು. ಓಕೆ, ಇಂಡಿಯಾ ಪಾಕಿಸ್ತಾನ್ಗೆ ಹೋಗೇ ಇಲ್ಲ, ಬಟ್ ಅಲ್ಲಿಂದ ಕಪ್ನ ತೊಗೊಂಬಂದ್ಬಿಟ್ರು. ಇದೊಂಥರ ಗ್ರೇಟ್ನೆಸ್ ಅಲ್ವಾ. ಅಲ್ಲಿ ಇನ್ನೊಂದು ಹುರ್ಕೊಳ್ತಾವ್ರೆ, ಹೆಂಗೆ ಹುರ್ಕೊಳ್ತಾವ್ರೆ ಅಂದರೆ ಪಾಕಿಸ್ತಾನಲ್ಲಿ ಏನು ಒಂದೇ ಗ್ರೌಂಡಲ್ಲಿ ಆಡ್ಕೊಂಡು ಅವ್ರಿಗೆ ಇದು ಸಖತ್ತಾಗಿ ಇದು ಅಡ್ವಾಂಟೇಜ್ ಸಿಕ್ಬಿಟ್ಟಿದೆ, ಅದು ಇದು ಅಂತ. ಯಾಕಪ್ಪ, ಪಾಕಿಸ್ತಾನವ್ರು ಆಡಿದ್ರೆ ತಾನೆ ನ್ಯೂಜಿಲೆಂಡ್ ಜೊತೆ, ಅಲ್ಲಿ ಯಾಕಪ್ಪ ಸೋತರು? ಇಲ್ಲಿ ಹುರ್ಕೊಳ್ತಾರೆ ಅಷ್ಟೇ, ಬೇರೇನಿಲ್ಲ ಅವರು. ಇದರಲ್ಲಿ 1,20,000 ಮೇಲ್ ಹೋಗಿದೆ ಅಂತ ICCಗೆ. ಏನಂತೇಳಿ ಇಂಡಿಯಾನ ಬ್ಯಾನ್ ಮಾಡಬೇಕಂತ. ಯಾರು ಹೇಳ್ತಾರದು? ಪಾಕಿಸ್ತಾನ. ಯಾರಾದರೂ ಒಪ್ಕೊಳ್ತಾರೆ ಈ ಮಾತನ್ನು, ಇಂಡಿಯಾನ ಬ್ಯಾನ್ ಮಾಡಬೇಕು? ಯಾರು ಬ್ಯಾನ್ ಮಾಡ್ತಾರೆ? ಇವ್ರನ್ನ ಬ್ಯಾನ್ ಮಾಡಬೇಕು. ನೆಟ್ಟಿಗೊಂದು ICC ಟ್ರಾಫಿನ ವಿನ್ ಮಾಡೋಕ್ಕಾಗಿಲ್ಲ 4 ವರ್ಷದಿಂದ. ಓಕೆ, ICC ಟ್ರಾಫಿನೇ ಲಾಸ್ಟ್ ಹೊಡೆದಿದ್ದವರು 2017 ಅದು ಬಿಟ್ಟರೆ ಎಲ್ಲೂ ಇಲ್ಲ ಅವರು. ಅದು ಯಾವ ಇದರಲ್ಲಿ ಹೇಳ್ತಾರೋ ಗೊತ್ತಿಲ್ಲಪ್ಪ. ಹೆಂಗೋ ಫೈನಲಿ ನಮ್ಮ ಇಂಡಿಯಾ ವಿನ್ ಆಯಿತು. ಕಂಗ್ರ್ಯಾಚುಲೇಷನ್ಸ್ ಫಾರ್ ಟೀಮ್ ಇಂಡಿಯಾ. ಈಗ ನೆಕ್ಸ್ಟ್ ಇವರವರೇ ಹೊಡ್ಕೊಳ್ತಾರಲ್ವ, IPL ಬರುತ್ತಲ್ವ 2022 ಮಾರ್ಚಲ್ಲಿ, ಅವಾಗ ನೋಡಬೇಕು. ರಚಿನ್ ರವೀಂದ್ರ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಕೊಟ್ಟಿದ್ದಕ್ಕೆ ಒಂದೇ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಏನಂದರೆ ನಮ್ಮ ಬೆಂಗಳೂರು ಹುಡುಗ ಅಲ್ವಾ. ಓಕೆ, ಆದರೆ ನ್ಯೂಜಿಲೆಂಡ್ ಆಡಿದ್ದಾರೆ. ಓಕೆ, ಆಲ್ ದ ಬೆಸ್ಟ್ ಇಂಡಿಯಾ. ಓಕೆ, ನೆಕ್ಸ್ಟ್ IPL ನೋಡೋಣ ಯಾವ ಟೀಮ್ ವಿನ್ ಆಗುತ್ತೆ ಅಂತ. ನಮ್ಮ ಅನಿಸಿಕೆ ಅಟ್ಲೀಸ್ಟ್ ನಮ್ಮ ಕೊಹ್ಲಿ ಜರ್ಸಿ ನಂಬರ್ 18. ಓಕೆ, ಇದು 18ನೇ ಸೀಸನ್ನು IPL ವಿನ್ ಆದರೆ ಕೊಹ್ಲಿಗೊಂದು ಡೆಡಿಕೇಶನ್ ಥರ ಇರುತ್ತೆ. ಓಕೆ, ಗಿಫ್ಟ್ ಥರ ಇರುತ್ತೆ. ನೋಡೋಣ ಏನು ಮಾಡ್ತಾರೆ ಅಂತ. ಇಷ್ಟು ಹೇಳಿ ನನ್ನ ಈ ವಿಡಿಯೋನ ಮುಗಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೈಸ್. ಬಾಯ್ ಆಲ್.